ದಾರುಸಲಾಂ ಫೌಂಡೇಶನ್ ಟ್ರಸ್ಟ್ ವತಿಯಿಂದ ನಡೆದ 111 ಜೋಡಿಗಳ ಸಾಮೂಹಿಕ ವಿವಾಹ ಕಾರ್ಯಕ್ರಮದಲ್ಲಿ ಹಣ ಮತ್ತು ಐಶ್ವರ್ಯಕ್ಕಿಂತ ಅದನ್ನು ಸಮಾಜಕ್ಕೆ ಹಂಚುವ ಹೃದಯವಂತಿಕೆ ಮುಖ್ಯ. ಯುಟಿ ಖಾದರ್ ಪಟ್ಟಣದ ಅಲ್ಫರ್ಖಾನ್ ಶಾಲೆ ಪಕ್ಕದ ಮೈದಾನದಲ್ಲಿ ಕಾರ್ಯಕ್ರಮ ನಡೆಯಿತು. ತಮ್ಮ ಪುತ್ರ ಸೈಯದ್ ಆತಿಫ್ ಅವರ ವಿವಾಹದ ಜೊತೆಗೆ 111 ಬಡ ಜೋಡಿಗಳಿಗೆ ಬೆಳಕಾದ ಅಕ್ಬರ್ ಪಾಷಾ ರಾಯಚೂರು ಜಿಲ್ಲೆ ಮಾನ್ವಿ ತಾಲೂಕಿನಲ್ಲಿ ಹಮ್ಮಿಕೊಂಡಿದ್ದ ಈ ಸಾಮೂಹಿಕ ವಿವಾಹ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ರಾಜ್ಯ ವಿಧಾನಸಭೆಯ ಸಭಾಧ್ಯಕ್ಷ ಯುಟಿ ಖಾದರ್ ಅವರು, ಮದುವೆಯ ಹೆಸರಿನಲ್ಲಿ ಲಕ್ಷಾಂತರ ರೂಪಾಯಿ ವ್ಯಯಿಸಿ ಸಾಲದ ಸುಳಿಗೆ ಸಿಲುಕುವ ಕುಟುಂಬಗಳು ಹೆಚ್ಚಾಗುತ್ತಿವೆ. ಇಂತಹ ಸಂದರ್ಭದಲ್ಲಿ ಸರಳತೆ ಮತ್ತು ಸಾಮಾಜಿಕ ಜವಾಬ್ದಾರಿಯನ್ನು ಅಳವಡಿಸಿಕೊಳ್ಳಬೇಕು. ನಂತರ ರಾಜ್ಯ ಲೋಕೋಪಯೋಗಿ ಇಲಾಖೆ ಸಚಿವ ಸತೀಶ್ ಜಾರಕಿಹೊಳಿ ಹಾಗೂ ರಾಜ್ಯ ಸಣ್ಣ ನೀರಾವರಿ ಮತ್ತು ವಿಜ್ಞಾನ ತಂತ್ರಜ್ಞಾನ ಸಚಿವ ಎನ್ಎಸ್ ಬೋಸರಾಜು ಅವರು ಸಮಾಜದಲ್ಲಿ ಬದಲಾವಣೆಯನ್ನು ಹಣದಿಂದ ಮಾತ್ರ ತರುವುದು ಸಾಧ್ಯವಿಲ್ಲ, ಸಾಮಾಜಿಕ ಕಾರ್ಯಕ್ರಮಗಳಿಂದ ಮಾತ್ರ ಬದಲಾವಣೆ ಸಾಧ್ಯ. ಆದ್ದರಿಂದ ಇಂತಹ ಮುಸ್ಲಿಂ ಸಮುದಾಯದ ಉಚಿತ ಸಾಮೂಹಿಕ ವಿವಾಹ ಕಾರ್ಯಕ್ರಮಗಳನ್ನು ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಹಮ್ಮಿಕೊಳ್ಳಬೇಕು ಎಂದರು. ಈ ಕಾರ್ಯಕ್ರಮದ ರೂವಾರಿ ಅಕ್ಬರ್ ಪಾಷಾ ಅವರು ಮಾತನಾಡಿ, ಸಮಾಜದಲ್ಲಿ ಸಮಾನತೆ ಮತ್ತು ಬಡವರಿಗೆ ಆಸರೆಯಾಗುವುದು ನಮ್ಮ ಮುಖ್ಯ ಉದ್ದೇಶ. ಈ ಸಾಮೂಹಿಕ ವಿವಾಹದ ಮೂಲಕ ಕುಟುಂಬಗಳ ಮುಖದಲ್ಲಿ ನಗು ಮೂಡಿಸಿರುವುದು ತೃಪ್ತಿ ತಂದಿದೆ ಎಂದರು. ಸಾವಿರಾರು ಸಂಖ್ಯೆಯಲ್ಲಿ ನೆರೆದಿದ್ದ ಜನರಿಗೆ ಯಾವುದೇ ತೊಂದರೆಯಾಗದಂತೆ ಅಚ್ಚುಕಟ್ಟಾದ ವ್ಯವಸ್ಥೆ ಮಾಡಲಾಗಿತ್ತು. ವಿವಿಧ ರಾಜಕೀಯ ಧುರೀಣರು, ಧಾರ್ಮಿಕ ಮುಖಂಡರು ಹಾಗೂ ಸಮಾಜ ಸೇವಕರು ಭಾಗವಹಿಸಿ ನವಜೋಡಿಗಳಿಗೆ ಶುಭ ಹಾರೈಸಿದರು. ವರದಿ ಎಂಡಿ ಗೌಸ್. ಅತ್ಯಂತ ಸಂತೋಷವಾಗುತ್ತದೆ. ರಾಯಚೂರು ಜಿಲ್ಲೆಯ ಮಾನ್ವಿ ಪ್ರದೇಶದಲ್ಲಿ ನಮ್ಮ ಅತ್ಯಂತ ಗೌರವಿತರಾಗಿರುವಂಥ ಸೈಯದ್ ಅಕ್ಬರ್ ಪಾಷಾ ಹುಸೈನಿರವರು ತನ್ನ ಮಗನ ಮದುವೆ ದಿವಸ ಆ ಒಂದು ಸಂತೋಷ ಸಮಾರಂಭದಲ್ಲಿ ಅದು ಅವರ ಕುಟುಂಬ ಮಾತ್ರ ಅಲ್ಲ, ಅವರ ಮಕ್ಕಳು ಮಾತ್ರ ಅಲ್ಲ, ಅವರ ಮಗನ ಈ ಒಂದು ಪಾವಿತ್ರತೆಯ ಮದುವೆ ಆ ಒಂದು ನಿಖಾದ ಸಂದರ್ಭದಲ್ಲಿ ಈ ಊರ ಜನಸಾಮಾನ್ಯರು ಕೂಡ ಯಾರು ಇವತ್ತು ಆ ಒಂದು ಸಂತೋಷದ ಆ ಒಂದು ಸಮಯಕ್ಕೆ ತಾವು ಕೂಡ ಇವತ್ತು ಪಾವಿತ್ರ ಕಾಯ್ತಿದ್ರ ಅಂತ ಕೂಡ ಸೇರಿಸಿಕೊಂಡು ಇವತ್ತು 100ಕ್ಕೂ ಅಧಿಕ ಆ ಮಧುವರರಿಗೆ ಇವತ್ತು ಸಾಮೂಹಿಕವಾಗಿ ಇವತ್ತು ವಿವಾಹ ಹಮ್ಮಿಕೊಂಡಿದ್ದರೆ ಇದು ಇಡೀ ದೇಶಕ್ಕೆ ಒಂದು ದೊಡ್ಡ ಮಟ್ಟ ಕೊಟ್ಟಂಥ ಸಂದೇಶ ಅಂತ ಹೇಳಿಕೊಂಡು ಅವರನ್ನು ವಿಶೇಷವಾಗಿ ಅಭಿನಂದಿಸುವ ಸಲ್ಲಿಸಲಿಕ್ಕೆ ಬಯಸ್ತೇನೆ. ಅಕ್ಬರ್ ಪಾಷಾರವರ ಇವತ್ತು ದೊಡ್ಡ ಕನಸೇನಿತ್ತಂತ ಹೇಳಿದರೆ ಈ ಒಂದು ಸಂತೋಷ ಸಮಾರಂಭ ಅದು ನನ್ನ ಕುಟುಂಬ ಮಾತ್ರ ಅಲ್ಲ, ಇದೇ ರೀತಿ ಭಾಳಷ್ಟು ಕುಟುಂಬಗಳು ಯಾರು ಇವತ್ತು ನಮ್ಮ ಸಮಾಜದಲ್ಲಿ ಊರಲ್ಲಿದೆ ಅವರೆಲ್ಲರೂ ಕೂಡ ಅತ್ಯಂತ ಸಂತೋಷದಿಂದ ಆ ಸಂಭ್ರಮವನ್ನು ಇವತ್ತು ಮಾರ್ಗಿಸಬೇಕು. ಅವರು ಕೂಡ ಕನಸನ್ನು ಇವತ್ತು ನೆರವೇರಿಸಬೇಕಂತೇಳಿ ಅದ್ದೂರಿಯಾಗಿ ಸಂತೋಷದಿಂದ ಸಮಾನತೆಯನ್ನು ಮಾಡಿದ್ದಾರೆ. ಆದ ಕಾರಣ ಖಂಡಿತವಾಗಿ ಅವರಿಗೆ ಇದರ ಎಲ್ಲ ಪ್ರತಿಫಲವು ಅಲ್ಲಾಹು ತಾಲ ಸರ್ವಶಕ್ತ ದೇವರು ಇವತ್ತು ಆ ದಿನದನ್ನು ಬಹುಶಃ ಅವರ ಮಗನಾಗಿರುವಂಥ ಆತಿಫ್ ಅವರಿಗೆ ಮತ್ತು ಕುಟುಂಬಸ್ಥರಿಗೆ ಖಂಡಿತವಾಗಿ ಕೊಡ್ತಾರೆ. ಎಲ್ಲ ತಾವು ಮಧುವರರು ಯಾರಿದ್ದೀರಾ ತಾವೆಲ್ಲರೂ ಕೂಡ ಈ ಒಂದು ಪವಿತ್ರ ಕಾರ್ಯ ತಾವಿದ್ದೀರಿ. ಮಾನ್ವಿಯಲ್ಲಿ ಇವತ್ತು ಸುವರ್ಣ ಅಕ್ಷರದಲ್ಲಿ ಬರೆದಿರುವಂಥ ದಿನ ತನ್ನ ಭಾವಿಸ್ತಾ ಇದ್ದೇನೆ. ಈ ಕಾರ್ಯಕ್ರಮ ವಿಶೇಷವಾಗಿ ಅಲ್ಪಸಂಖ್ಯಾತರಲ್ಲಿ ಮತ್ತು ಮುಸ್ಲಿಂ ಸಮಾಜದಲ್ಲಿ ಹೊಸ ದಾರಿಯನ್ನು ಅದು ಮಾನವಿಯಿಂದ ಪ್ರಾರಂಭ ಮಾಡಿದೆ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಈ ಒಂದು ಕಾರ್ಯಕ್ರಮ ನಮ್ಮ ರಾಜ್ಯಕ್ಕೆ ಮಾದರಿ ಆಗಬೇಕು. ಎಲ್ಲರೂ ಯಾರು ಆರ್ಥಿಕವಾಗಿ ಸ್ಥಿತಿವಂತರಿದ್ದಾರೆ ಅವರು ಇಂಥ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ಮೂಲಕ ತನ್ನ ಕರ್ತವ್ಯ ಜವಾಬ್ದಾರಿಯನ್ನು ಸಮಾಜಕ್ಕೆ ಕೊಡುವಂಥ ಒಂದು ಹೆಜ್ಜೆ ನಮ್ಮ ಪಾಷಾ ಅವರು ಮಾಡಿದ್ದಾರೆ. ಪಾಷಾ ಅವರಂಥ ಎಲ್ಲರೂ ಎಲ್ಲ ತಾಲೂಕಿನಲ್ಲಿ ಎಲ್ಲ ಗ್ರಾಮದಲ್ಲಿ ಹುಟ್ಟಿದ್ರೆ ಬಹುಶಃ ನಮ್ಮ ಸಮಸ್ಯೆ ಭಾಳ ಬೇಗ ಪರಿಹಾರ ಆಗ್ತಂಥ ಮಾತನ್ನು ಹೇಳಲಿಕ್ಕೆ ನನಗೆ ಭಾಳ ಸಂತೋಷ ಆಗ್ತಾಯಿದೆ. ಅವರಿಟ್ಟಿರುವಂಥ ಹಾದಿ ಅವ್ರ ವಿಚಾರಗಳನ್ನು ನಮ್ಮಲ್ಲಿ ಕೂಡ ಬಂದಾಗ ಸಮಾಜದಲ್ಲಿ ಪರಿವರ್ತನೆ ಆಗ್ತೈತೆ. ವಿಶೇಷವಾಗಿ ಇವತ್ತಿನ ಮದುವೆಗಳಂದರೆ ಭಾಳ ದುಂದು ವೆಚ್ಚದ ಮದುವೆಗಳು, ಬಡವರಿಗೆ ಇದು ನಿಲ್ಕಿರುವಂಥ ವಸ್ತು ಆಗಿದೆ. ಅಂಥ ಸಂದರ್ಭದಲ್ಲಿ ಬಡವರು ಇರ್ಬೋದು ಅವನ್ನೆಲ್ಲ ಕರೆಸಿ ತಮ್ಮ ಮಗನ ಮದುವೆ ಜೊತೆಗೆ ಇವತ್ತು ಈ ವಿವಾಹ ಕೂಡ ಆಗ್ತಿರೋದು ಭಾಳ ಒಂದು ಆದರ್ಶ.
ತಮ್ಮ ಮಗನ ಮದುವೆಯನ್ನು ಭಾಳ ಅದ್ಧೂರಿಯಾಗಿ ಮಾಡ್ಬೋದಾಗಿತ್ತು. ಅವರು ಎಲ್ಲ ರೀತಿಯಿಂದ ಮಾಡಲಿಕ್ಕೆ ಶಕ್ತಿ ಇದ್ದರೂ ಕೂಡ ನಮ್ಮ ಮಗನ ಮದುವೆ ಜೊತೆಗೆ ಇತರರು ಕೂಡ ಬರಲಿ, ಒಂದು ಆದರ್ಶ ಆಗಲಿ ಅಂತ ಹೊಸ ಒಂದು ಅಧ್ಯಾಯವನ್ನು ಮಾನವಿಯಲ್ಲಿ ಅದನ್ನು ತೆರೆದಿದ್ದಾರೆ. ಇದು ರಾಜ್ಯಕ್ಕೆ ಮಾದರಿ ಆಗಲಿ ಅಂತ ನಾವು ಆಶಿಸ್ತಾ ಇನ್ನೂ ಹಲವಾರು ನಮ್ಮ ಶಿವನಗೌಡರವ್ರು ಹೇಳಿದ್ರು, ಅವರು ಮಾಡುವಂಥ ಅನೇಕ ಧಾರ್ಮಿಕ ಕಾರ್ಯಕ್ರಮ ಕೂಡ ನಮಗೆಲ್ಲ ಮಾದರಿ ಆಗಿದೆ, ಆದರ್ಶ ಆಗಿದೆ. ಈ ಸಂದರ್ಭದಲ್ಲಿ ನಾನು ಕರ್ನಾಟಕ ಸರ್ಕಾರದ ಪರವಾಗಿ ವೈಯಕ್ತಿಕವಾಗಿ ಪಾಷಾ ಅವರನ್ನು ಅವರ ಎಲ್ಲ ಸಹೋದ್ಯೋಗಿಗಳನ್ನು ಅಭಿನಂದಿಸಲಿಕ್ಕೆ ಇಚ್ಛೆಯನ್ನು ವ್ಯಕ್ತ ಮಾಡ್ತಾ ಧರ್ಮ ಕಾರ್ಯಕ್ರಮದಲ್ಲಿ ಇವತ್ತು ಶೈಕ್ಷಣಿಕವಾಗಿ ಶಾಲೆ ಪ್ರಾರಂಭ ಮಾಡಿದ್ದಾರೆ. ಕಡುಬಡವರಿಗಾಗಿ ಬಡ್ಡಿ ಇಲ್ಲದಂತೆ ದುಡ್ಡು ಕೊಡ್ತಕ್ಕಂಥಕ್ಕೆ ಒಂದು ಬ್ಯಾಂಕನ್ನು ಮಾಡಿದ್ದಾರೆ. ಅದರ ಜೊತೆಯಲ್ಲಿ ವಿವಿಧ ಸಂಘ ಸಂಸ್ಥೆಗಳು ಮಾಡುವಂಥ ಎಲ್ಲ ಅಭಿವೃದ್ಧಿ ಕೆಲಸಗಳಲ್ಲಿ ಇಲ್ಲಿ ಭಾಗವಹಿಸದ ಮುಖಾಂತರ ಇಡೀ ಎಲ್ಲ ಸಮಾಜಕ್ಕೆ ಮಾರ್ಗದರ್ಶನ ಆಗಿರ್ತಕ್ಕಂಥವ್ರು ಶ್ರೀಮಾನ್ ಅಕ್ಬರ್ ಪಾಷಾ ಅವರು. ಅವ್ರ ವೃತ್ತಿ, ಅವರ ವ್ಯವಹಾರ ಏನೇ ಇರಲಿ, ಅವರ ಸಂಘ ಸಂಸ್ಥೆಗಳ ಜೊತೆಯಲ್ಲಿ ಇಲ್ಲಿರ್ತಕ್ಕಂಥ ಎಲ್ಲ ಜಾತಿ ಧರ್ಮದ ಎಲ್ಲರ ಜೊತೆಯಲ್ಲಿ ಅದೇ ರೀತಿಯಾಗಿ ಪ್ರತಿ ವರ್ಷ ಸಮಾಜದ ಅನೇಕ ಕಾರ್ಯಕ್ರಮಗಳಲ್ಲಿ ಬಡವರಿಗಾಗಿ ಅದು ತಪಾಸಣಾ ಕಾರ್ಯಕ್ರಮ, ಆರೋಗ್ಯ ತಪಾಸಣಾ ಕಾರ್ಯಕ್ರಮ ಇರ್ಬೋದು, ಮತ್ತು ಅವರಿಗೆ ಬೇಕಾಗಿರ್ತಕ್ಕಂಥ ಕಡುಬಡವರಿಗೆ ಕೊಡ್ತಕ್ಕಂಥ ಪುಸ್ತಕಗಳು ಇರ್ಬೋದು. ಈ ರೀತಿಯಾಗಿ ವಿವಿಧ ಕಾರ್ಯಕ್ರಮಗಳಲ್ಲಿ ಧರ್ಮದ ಕಾರ್ಯಕ್ರಮಗಳು ಬಡವರಿಗೆ ಮಾಡುವಂಥ ಒಂದು ವಿಚಾರ ಇರತಕ್ಕಂಥವ್ರು ಶ್ರೀಮಾನ್ ಅಕ್ಬರ್ ಪಾಷಾ ಅವರು. ಹಾಗಾಗಿ ಇವತ್ತು ಅವ್ರು ಮಾಡಿರ್ತಕ್ಕಂಥದ್ದು ಇಡೀ ರಾಜ್ಯಕ್ಕೆ ಮಾದರಿ ಆಗುವಂಥ ರೀತಿಯಲ್ಲಿ ಇಷ್ಟೆಲ್ಲ ವಧುವರರಿಗೆ ಇವತ್ತು ಅವಕಾಶಗಳು ಕಲ್ಪಿಸಿ ಯಾರಿಗೂ ಒಂದು ಪೈಸಾ ಖರ್ಚಿಲ್ಲದಂತೆ, ಯಾಕಂದರೆ ನಾವು ಈಗಾಗಲೇ 15 ದಿವಸದಿಂದ ಏನೇನು ಕೊಡ್ತಾ ಇದ್ದೀವಿ ಅಂತೇಳಿ ನಮಗೆಲ್ಲ ತೋರಿಸಿದ್ದಾರೆ. ಯಾವುದೇ ವಧುವರರಿಗೆ ಯಾವುದೇ ತೊಂದರೆ ಆಗಲಾರ್ದಂತೆ ಪೂರ್ತಿ ಅವ್ರ ಜವಾಬ್ದಾರಿ ತಗೊಂಡು ಅವರ ಆ ದಿಶೆಯಲ್ಲಿ ಉತ್ತಮವಾದಂಥ ರೀತಿಯಲ್ಲಿ ಅವರು ಇವತ್ತು ವ್ಯವಸ್ಥಿತ ರೀತಿಯಲ್ಲಿ ಈ ನಿಕ್ಕಾವನ್ನು ನಿರ್ಧಾರ ಮಾಡಿದ್ದಾರೆ. ಅದು ಇಂಥ ಶುಭ ಸಂದರ್ಭದಲ್ಲಿ ಅವರೆಲ್ಲರಿಗೂ ಶುಭವನ್ನು ಕೋರಿ ಎಲ್ಲರಿಗೂ ನಮಸ್ಕಾರ. ಬಂಧುಗಳೇ, ನಾನು ಇದು ನನ್ನ ಮಗನ ಲಗ್ನದಲ್ಲಿ ಯಾಕೆ ಮಾಡಬೇಕಪ್ಪ ಅಂತ ಹೇಳಿದರೆ, ನೀವು ನಿಮ್ಮ ತಲೆಯಲ್ಲಿ ನಾನೇನು ಶ್ರೀಮಂತನ ಮನೆಗೆ ಹೋಗಿ ಅಥವಾ ಶ್ರೀಮಂತನ ಹತ್ರ ಹೋಗಿ ನಾನು ಲಗ್ನ ಮಾಡ್ತೀನಿ ಅಂತ ತಿಳಿಬಿಟ್ರೆ ನಾವು ವಧುವರವರೇ. ನಾನು ನಿಮ್ಮ ಅಣ್ಣ ಅಥವಾ ತಮ್ಮ, ನಿಮ್ಮ ಮನೆಯಲ್ಲಿ ನಿಮ್ಮ ಅಪ್ಪಗ ನಿಮ್ಮ ಅಣ್ಣಗೆ ಎಷ್ಟು ಜವಾಬ್ದಾರಿ ಇರ್ತದೋ ಅಷ್ಟು ನನ್ನ ಜವಾಬ್ದಾರಿ ಅಂತ ತಿಳಿದು ನೀವು ನನ್ನ ಮನೆಗೆ ನೀವು ಯಾವಾಗಲೂ ಬರಬಾರದು. ಇದು ಯಾಕೆ ಹೇಳ್ತಿದ್ದೀನಿ ಅಂದರೆ, ನಮ್ಮ ಮೈನಾರಿಟಿಯಲ್ಲಿ ನಮ್ಮ ಮುಸ್ಲಿಮರಲ್ಲಿ ಲೈಫ್ನಲ್ಲಿ 8-10 ವರ್ಷದಾಗ ಏನೋ ಒಂದು ಸ್ವಲ್ಪ ಗಳಿಸಿರ್ತಾರೆ, ಅದು 2 ದಿನದಲ್ಲೇ ದುಂದ ವೆಚ್ಚ ಖರ್ಚು ಮಾಡಿಬಿಡ್ತಾರೆ. ಬಂಧುಗಳೇ, ಇದು ಸಮೂಹ ವಿವಾಹ ಆಗಿರ್ಬೋದು ಅಥವಾ ಇಲ್ಲ ನಿಮ್ಮ ಮಸೀದಿಯಲ್ಲಿ ನೀವು ನಿಕಾ ಮಾಡಿಕೊಂಡು ನಿಮ್ಮ ಮನೆಯಲ್ಲಿ ನಿಮ್ಮ ರಿಲೇಷನ್ಗೆ ಕರ್ಕೊಂಡು ನೀವು ಒಲಿಮ ಮಾಡ್ಕೋಬೋದು. ಯಾಕಂತ ಹೇಳಿದರೆ, ಇದೇ ಒಂದು 4 ದುಡ್ಡು ಉಳಿದ್ರೆ ನಿಮ್ಮ ಮಕ್ಕಳ ಭವಿಷ್ಯ ಸಲುವಾಗಿ, ನಿಮ್ಮ ಮಕ್ಕಳ ಎಜುಕೇಷನ್ ಸಲುವಾಗಿ ಮುಡಿಪಿಡಿ. ದಯವಿಟ್ಟು ನಮ್ಮ ಜೀವನದಲ್ಲಿ ಸ್ವಲ್ಪ ಸುಧಾರಿಸ್ಬೇಕು. ನಮ್ಮ ಸಾಹೇಬರು ಹೇಳಿದರು, ಸಮಾಜದಲ್ಲಿ ನಮ್ಮ ಮಕ್ಕಳು ಓದಿ ಮುಂದಾದಾಗ ಮಾತ್ರ ನಮ್ಮ ಆರ್ಥಿಕ ಸ್ಥಿತಿ ಚೆನ್ನಾಗಾಗುತ್ತದೆ, ನಾವು ಸಮಾಜದಲ್ಲಿ ಒಂದು ಗೌರವದಿಂದ ಬಾಳಲಿಕ್ಕೆ ಸಾಧ್ಯ ಆಗುತ್ತದೆ. ಇದೇ ಕಾರಣದಿಂದ ನಿಮ್ಮ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ನಾನು. ನೀವು ತೆಗೆದುಬಿಟ್ರೆ ದುಂದು ವೆಚ್ಚ ಮಾಡೋದು, ಮಕ್ಕಳ ಭವಿಷ್ಯ ಸಲುವಾಗಿ ಚಿಂತೆ ಮಾಡಿ ತಾವು.